ಮೇಲ್ನೋಟಕ್ಕೆ ನಾಯಿ ಮಾಂಸ ಅಂತ ಕಂಡು ಬಂದಿಲ್ಲ. ಮಾಂಸದ ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಕಳಿಸಿದ್ದೇವೆ. ಹೋಟೆಲ್ಗಳಿಗೆ ಮಾಂಸ ಸರಬರಾಜು ಬಗ್ಗೆ ಮಾಹಿತಿಯನ್ನು ಪಡೆದಿದ್ದೇವೆ ಅಂತ ಆರೋಗ್ಯ ಇಲಾಖೆ ಆಯುಕ್ತ ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಸ್ಟೇಷನಲ್ಲಿ ಪೊಲೀಸವರು ನಾವು ಕಾರ್ಯಾಚರಣೆ ಮಾಡಿದಾಗ ಸುಮಾರು 80 ಬಾಕ್ಸ್, ಒಂದು ಬಾಕ್ಸಲ್ಲಿ 25ರಿಂದ 30 kg ಮಟನ್ ಫುಲ್ ಪೀಸ್ ಇದ್ದಿದ್ದು ನಾವು ಐಸಲ್ಲಿ ಹಾಕಿ ಫುಲ್ ಪೀಸ್ ಇದ್ದಿದ್ದು ನಾವು ತನಿಖೆ ವೇಳೆ ಪತ್ತೆ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಈಗಾಗಲೇ ಸ್ಯಾಂಪಲ್ಸ್ ತಗೊಂಡು ನಾವು ಹೈದರಾಬಾದ್ಗೆ ನಾವು ಫರ್ದರ್ ಸ್ಪೆಸಿಮನ್ ಟೆಸ್ಟಿಂಗಿಗೆ ಕಳಿಸ್ತಾ ಇದ್ದೀವಿ. ಅದು ವರದಿ ಬಂದ ನಂತರ ಮುಂದಿನ ಕ್ರಮ ಜರುಗಿಸ್ತೀವಿ. ಮಾಂಸ ಸಾಗಾಟದ ರೂಲ್ಸ್ ಎಲ್ಲ ಅದರಲ್ಲಿ ಫಾಲೋ ಮಾಡಿದ್ರಾ ಹೇಗೆ? ಇದು FSSAI ಗೈಡ್ಲೈನ್ಸ್ ಪ್ರಕಾರ FSSAI ಲೈಸೆನ್ಸ್ ಇರಬೇಕು ಮತ್ತು ಅವರು ಏನು 4 ಡಿಗ್ರಿ ಒಳಗೆ ಇತ್ತು ಅಂದರೆ ಅದು ನಾವು 2 ರಿಂದ 4 ದಿನ ಇಟ್ಕೋಬೋದು. -18 ಡಿಗ್ರಿ ಇದ್ದರೆ ಅದು